ನಿಮ್ಗೆ ಮಹೇಂದ್ರ ಮೊರಾಜೋ ಸರ್, ಇದು ಕೂಡ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಮಹೇಂದ್ರ ಮರಾಜ್ ವೆಹಿಕಲ್ ಫೈನಲ್ ಎಂಡ್ ಆಫ್ ದ ರೈಟ್ ಸರ್. ಇದನ್ನ ನಾನು 6-10 ಮಾಡ್ಕೊಡ್ತೀನಿ. 6,10,000ಕ್ಕೆ ಫೈನಲ್ ಸಿಂಗಲ್ ಓನರ್ ಅಂಡ್ ಟ್ರ್ಯಾಕ್ ಕೂಡ ಇದೆ. ಆಮೇಲೆ ಒಳ್ಳೆ ಲೋನ್ ಆಗುತ್ತೆ ಈ ಗಾಡಿಗೆ ಅಂತ. ತುಂಬಾ ಡಿಮ್ಯಾಂಡ್ ಇದೆ. ಎಷ್ಟೇ ತಂದ್ರು CNG ಉಳಿಯೋದೇ ಇಲ್ಲ, ತುಂಬಾ ಸೇಲ್ ಆಗ್ತಿದೆ. ಅದರಿಂದ ರೇಟ್ ಎಂಡ್ ಆಫ್ ದ ರೇಟ್ ಅಷ್ಟು ಮಾಡ್ಕೊಡ್ತೀನಿ. 6 lakh, ಇದು 7 lakh, 7,20,000 ಫೈನಲ್ ಎಂಡ್ ಆಫ್ ದ ರೈಟ್. ಇದು ಪೆಟ್ರೋಲ್ ಪ್ಲಸ್ CNG. ಪೆಟ್ರೋಲ್ ಪ್ಲಸ್ CNG. ತುಂಬಾ ಚಿಕ್ಕ ಗಾಡಿ ಬೇಕು ಅಂತ ಹುಡುಕೋಡು ಸರ್, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಿಂಗಲ್ ಓನರ್, 4 ಬ್ರಿಸ್ಟಾನ್ ನ್ಯೂ ಬ್ರ್ಯಾಂಡ್ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್. ಅದು 6 months ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ ಸರ್, ಗೆ 2,85,000 ಕೊಟ್ಬಿಡಿ ಸರ್. 2,80,000 ಮಾಡೋಣ. 80 ಮಾಡ್ಬಿಡ್ತೀರಾ? ಓಕೆ ಸರ್. ಇವಾಗ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಅಂಡ್ ಯಾವ ರೇಂಜ್ ಗೆ ಲೋನ್ ಆಗುತ್ತೆ ಸರ್? ಇದಕ್ಕೆ ವೆಹಿಕಲ್ ಗೆ ನಿಮ್ಗೆ 5 ಲಕ್ಷ ಈಸಿಯಾಗಿ ಲೋನ್ ಆಗುತ್ತೆ. ಓಕೆ. ಇನ್ನು ಬಾಕಿ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಒಂದ್ ಸ್ವಲ್ಪ ನಾರ್ತ್ ಕರ್ನಾಟಕ ಅಂದ್ರೆ 4.25 ಲೋನ್ ಆಗುತ್ತೆ ಸರ್ ಇದು. ಓಕೆ ಓಕೆ. 2 lakhs ರಫ್ಲಿ ಬೇಕೇ ಬೇಕೀಗ. ಓಕೆ. ಸ್ವಲ್ಪ ಫಂಡಿಂಗ್ ಕಮ್ಮಿ ಆಗಿದೆ ಇಯರ್ ಎಂಡ್ ಅಂತ. ಹೌದೌದು. 2 lakhs ಡೌನ್ ಪೇಮೆಂಟ್. ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಫೈನಲ್ 6,25,000 ಎಂಡ್ ಆಫ್ಟರ್ ರೈಟ್. ಸಿಂಗಲ್ ಓನರ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ಸಿಂಗಲ್ ಓನರ್ ಅಷ್ಟೇ ರನ್ ಆಗಿರೋದು. 69,000 ನೋಡಿದೆ. 69,000 ರನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ ನಿಮ್ಗೆ. ಪೋಸ್ಟರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಆಪ್ಷನ್ ಇದೆ ನಿಮ್ಗೆ ಗಾಡಿಯಲ್ಲಿ. ಸಿಂಗಲ್ ಓನರ್ ಫೈನಲ್ ಅಂತಂದ್ರೆ ಸರ್ 6,90,000 ಮಾಡ್ಕೊಡ್ತೀವಿ ಸರ್. 6,90,000 ಫೈನಲ್. ಸೊ ಇದ್ರಲ್ಲೂ ಕೂಡ ಸೇಮ್ 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಿಮ್ಗೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ನಿಮ್ಗೆ ಮಿರರ್ ಅಡ್ಜಸ್ಟಬಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಆಪ್ಷನ್ ಇದೆ ಸರ್. ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಫೈನಲ್ ಇದನ್ನು ಸರ್ ಸೇಮ್ ಒಂದು 6,80,000 ಮಾಡ್ಕೊಡ್ತೀವಿ ಸರ್. ಈಗ ಸೀಟರ್ ವೆಹಿಕಲ್, 7 ಸೀಟರ್ ವೆಹಿಕಲ್ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಸೆಕೆಂಡ್ ರೋ, ರೂಫ್ AC ಎಲ್ಲ ಇದೆ, ಥರ್ಡ್ ರೋ. ಸೊ ಗಾಡಿ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. 100% ನಿಮ್ಗೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ. 2.5 G ವರ್ಷನ್ ಇದು ಬಂದ್ಬಿಟ್ಟು ವೆಹಿಕಲ್ ಸರ್. ಇವಾಗ ಈ ಇನೋವಾಗೆ ಎಷ್ಟು ಪ್ರೈಸ್ ಸರ್? ಫೈನಲ್ ನಾನು ಇದು ಆಕ್ಚುಲಿ 6 months ಇನ್ಸೂರೆನ್ಸ್ ಇದು ಮಾಡ್ಕೊಡ್ತೀನಿ. 8-10 ಎಂಡ್ ಆಫ್ ರೈಟ್ 8-10 ಮಾಡ್ಕೊಡ್ತೀನಿ. 8,10,000 ಫೈನಲ್. 18,000 ವ್ಯಾಲ್ಯೂ ಆಗೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸೇಫ್ಟಿ ಪರ್ಪಸ್. ಅಂಡ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಫೈನಲ್ ಎಂಡ್ ಆಫ್ ದ ರೈಟ್ ಸರ್. ಇದಕ್ಕೆ ಒಂದು 5,35,000 ಮಾಡ್ಕೊಡ್ತೀನಿ. 5,35,000 ಫೈನಲ್. ಫುಲ್ ಕ್ಯಾಶ್ ಅಲ್ಲಿ ಬಂತವ್ರು 5,20,000 ಕೊಡ್ತೀನಿ. 5,20,000 ಫೈನಲ್. ಬರೀ 43,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. 100% ಲೋನ್ ಆಗುವಂತ ವೆಹಿಕಲ್ ಸರ್. ಇನ್ನು ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. ಫೈನಲ್ ಎಂಡ್ ಆಫ್ ದ ರೈಟ್ ಸರ್. ಏನೊಂದು 5,000 ಕಮ್ಮಿ ಮಾಡ್ಬೋದು ಆಗ್ತದೆ ಅಷ್ಟೇನೆ. 6,30,000. ಇನ್ನೂ ಒಂದು 5,000 ಕಮ್ಮಿ, 6,25,000 ಮಾಡ್ಕೊಡ್ತೀನಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಕದಂಬ ಟ್ರಾವೆಲ್ಸ್ ಹತ್ರ ಇದೀವಿ. ಹತ್ರ 1 month ಸೇಲ್ ಆಗಿದೆ. ಸೊ ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ಇವಾಗ್ಲೂ ಕೂಡ ನಿಮ್ಗೆ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗೆಲ್ಲ ಚೇಂಜ್ ಆಗಿದೆ. ಅಂಡ್ ನೋಡ್ತಾ ಇರ್ಬೋದು, ಡೀಟೇಲ್ಸ್ ಎಲ್ಲ ಕೊಡಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ನಮಸ್ತೆ ಸರ್. ಓಕೆ, ಹೌದು ಸರ್. ಇವತ್ತು ಕದಂಬ ಟ್ರಾವೆಲ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ? ಇನ್ನೇನು ಇಯರ್ ಎಂಡ್ ಹತ್ರ ಬರ್ತೈತಿ. ಇಯರ್ ಎಂಡ್ ಸೇಲ್ ಗೆ ಏನಾರ ಆಫರ್ಸ್ ಕೊಡ್ತೀರಾ? ಅಂಡ್ ಎಷ್ಟು ಕಾರ್ಸ್ ಸ್ಟಾಕ್ ಇದೆ, ಯಾವ್ದೆಲ್ಲ ಕಾರ್ಸ್ ಇದೆ, ಅಂಡ್ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಂಡ್ ಲೋನ್ ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಇನ್ನೂ ಒಂದ್ಸಲ ರೆಗ್ಯುಲರ್ ಆಗಿ ನೋಡೋರಿಗೆಲ್ಲ ಅಂಡ್ ಹೊಸದಾಗಿ ನೋಡ್ತಾನೆ ಇರ್ತಾರೆ ಅವ್ರಿಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳಕ್ಕೆ ಸರ್ ರೆಡಿ ಆಗಿದ್ದಾರೆ. ಅಂಡ್ ಓಕೆ ಸರ್, ಹೇಳಿ ಸರ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗಣೇಶ್ ಅಂತ ಅಂದ್ಬಿಟ್ಟು ಕದಂಬ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರನ್ನ ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ರಾಮ್ ಸರ್ ಬರ್ತಿದ್ದಾರೆ. ಯಾವಾಗ್ಲೂ ಸರ್ ನಂಗೆ ಆಕ್ಚುಲಿ ಗಾಡಿಗಳು ಏನಿರುತ್ತೆ ಆ ಸ್ಟಾಕ್ ಖಾಲಿ ಆದ್ಮೇಲೆ ರಾಮ್ ಸರ್ ಕರ್ಸ್ಬಿಟ್ಟು ವಿಡಿಯೋ ಮಾಡ್ತಿರ್ತೀವಿ. ಎಲ್ಲಾ ಸುಮಾರು ಜನ ಯೂಟ್ಯೂಬರ್ ಬಂದು ಮಾಡ್ಕೊಳ್ತಿದ್ದಾರೆ. ರೆಗ್ಯುಲರ್ ಆಗಿ ರಾಮ್ ಸರ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಗಾಡಿಗಳು ಏನೇನ್ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಕೊಡ್ತಾರೆ. ಗಾಡಿಗಳು ಏನಿದೆ ಏನು ಇಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ. ಅದರಿಂದ ತುಂಬಾ ಗಾಡಿಗಳು ಸೇಲ್ ಆಗ್ತಾ ಇದೆ. ತುಂಬಾ ಸಂತೋಷ. ಆಕ್ಚುಲಿ ರಾಮ್ ಸರ್ ಹೇಳ್ದಂಗೆ ಡಿಸೆಂಬರ್ ಆಫರ್, ಡಿಸೆಂಬರ್ ಎಂಡ್ ಅನ್ನೋದು ಬರ್ತಾ ಇದೆ. ಅಂದ್ರೆ ಒಂದು ಗಾಡಿಗಳು ಮಾಡಲು ಕಮ್ಮಿ ಆಗ್ತಾ ಬರ್ತಿರುತ್ತೆ. ಇಯರ್ ಎಂಡ್ ಸೆಲ್ ಗೆ ಏನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆಫರ್ ಅಂತ. ಡಿಫ್ರೆಂಟ್ ಆಗಿರ್ಲಿ, ಏನ್ ಮಾಡ್ತೀರಾ ಹೇಗೆ ಅಂತ ಅನ್ಬಿಟ್ಟು. ಇದರಿಂದ ನಾನ್ ಸರ್ ಮತ್ತೆ ಡಿಸೆಂಬರ್ ಎಂಡಿಗೆ ರೀಸೇಲ್ ಅಂತ ಇದಕ್ಕೆ ನಾನು ಏನಾರ ಆಫರ್ ಕೊಡೋಣ ಅಂತಲೇ ರಾಮ್ ಸರ್ ಕರೆಸ್ಬಿಟ್ಟು ಒಂದ್ ಸ್ವಲ್ಪ ಮಾತಾಡೋಣ ಅನ್ಕೊಂಡಿದೀನಿ. ಮತ್ತೆ ನಾನು ಸರ್ 1% ಏನು ಫೈನಾನ್ಸ್ ಅಲ್ಲಿ ಇದೆ, ಈಗ ಫೈನಾನ್ಸ್ ಅಲ್ಲಿ ಏನ್ ಲೋನ್ ಕೊಡ್ಕೊಳ್ತೀರ ಅದನ್ನ 1% ನಾನು ಕಟ್ಕೊಡ್ತೀನಿ. ಮತ್ತೆ ಆಕ್ಚುಲಿ 3 months ಬ್ಯಾಕ್ ಕೊಟ್ಟಿದ್ದೆ. ಇದೇ ಸೇಮ್ ಆಫರ್ ಅಂತ ಅನ್ಬಿಟ್ಟು ಬ್ಯಾಕ್ ಕೊಟ್ಟಿದ್ದೆ. ಆಮೇಲೆ ಫುಲ್ ಕ್ಯಾಶ್ ಗಾಡಿ ಒಂದೇ ಸತಿ, ಅದು ಒನ್ ಡೇನೆ
ಗಾಡಿ ಬಂದು ನೋಡಿ ಇಷ್ಟ ಆಗಿ ತುಂಬಾ ತಗೊಳ್ತು ಅಂತಂದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಡ್ತೀನಿ ಫುಲ್ ಕ್ಯಾಶ್ಗೆ ಫುಲ್ ಟ್ಯಾಂಕ್ ಡೀಸೆಲ್. ಓನ್ಲಿ ಡಿಸೆಂಬರ್ ಮಂತ್ ಮಾತ್ರ ಆಫರ್ ಇರುತ್ತೆ. ಇವೆರಡು ಆಫರ್ ಕೊಡ್ತೀನಿ, ಯಾಕೆಂದ್ರೆ ಬಿಸ್ನೆಸ್ ತುಂಬಾ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಎರಡು ಆಫರ್ ನಾನು ಕಟ್ಕೊಡ್ತೀನಿ. ಆಮೇಲೆ ರೆಗ್ಯುಲರ್ಲಿ ಏನಿದೆ ಮಾಮೂಲಿ ಓಲಾ ಊಬರ್ ಏನ್ ಅಟ್ಯಾಚ್ಮೆಂಟ್ ಫ್ರೀ ಅಟ್ಯಾಚ್ಮೆಂಟ್ ಯಾವಾಗ್ಲೂ ಅದನ್ನ ಲೈಫ್ ಟೈಮ್ ಅದು ನಮ್ ಜೊತೆನೆ ಇದ್ದೇ ಇರುತ್ತೆ. ಯಾವ್ದೇ ರೀತಿ ಪೆನಾಲ್ಟಿ ಇರ್ಲಿ ಏನಿರ್ಲಿ ಅವೆಲ್ಲ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡಿ ನಮ್ಮ ಹತ್ರ ವೆಹಿಕಲ್ ತಗೊಂಡ್ರೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓನ್ಲಿ ಡಿಸೆಂಬರ್ ಆಫರ್ ಮಾತ್ರ ಬಂದ್ಬಿಟ್ಟು ಮತ್ತೆ ನೋಡಿ ಅದನ್ನ ಮತ್ತೆ ಟರ್ಮ್ ಕಂಡೀಷನ್ ಅಂತ ಏನ್ ಅಪ್ಲೈ ಇದೆ ಅದಕ್ಕೆ ಹೇಳ್ತಿದ್ದೀನಿ. ಓನ್ಲಿ ಡಿಸೆಂಬರ್ ಆಫರ್ ಬಂದು ಫುಲ್ ಕ್ಯಾಶ್ ಅಲ್ಲಿ ವೆಹಿಕಲ್ ತಗೊಂಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ವಿತ್ ಅವತ್ತೇನೆ ಅವತ್ತೇನೆ ಸರ್ ನಾನೀಗ ತಗೋಬಿಟ್ಟು ಅಡ್ವಾನ್ಸ್ ಮಾಡಿರ್ತೀನಿ ಸರ್ ಮತ್ತೆ 4 ದಿವಸ ಬಿಟ್ಟು ಬರ್ತೀನಿ ಅಂದ್ರೆ ಅದು ಫುಲ್ ಕ್ಯಾಶ್ಗೆ ಆಗಲ್ಲ. ಹೋದ್ಸತಿ ಒಂದ್ಸತಿ ಅದರ ಕಂಪ್ಲೀಟ್ ಆಯ್ತು. ಅವರು ತುಂಬಾ ಲೇಟ್ ಆಗಿ ಪೇಮೆಂಟ್ ಮಾಡೋದು. ಅದರಿಂದ ಹೇಳ್ತಿದ್ದೀನಿ ಟುಡೇ ಅವತ್ತೇ ಗಾಡಿ ನೋಡಿ ಆನ್ ದಿ ಸ್ಪಾಟ್ ಫುಲ್ ಕ್ಯಾಶ್ ಪೇಮೆಂಟ್ ತಗೊಂಡು ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಆನ್ ದಿ ಸ್ಪಾಟ್ ಫುಲ್ ಕ್ಲಿಯರ್ ಮಾಡಿದ್ರೆ ಆನ್ ದಿ ಸ್ಪಾಟ್ ಅಲ್ಲೇ ನಾವು ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ. ಅದ್ರಲ್ಲಿ ಆಮೇಲೆ ಇನ್ನು ಲೋನ್ ಹೋಗೋರಿಗೆ ಸರ್ ನೀವು ಡಿಸೆಂಬರ್ ಲೋನ್ ಹೋಗೋರಿಗೆ ಏನ್ ಕೊಡ್ತೀರಾ ಅಂತ ಕೇಳಿದ್ರೆ 1% ಅದನ್ನ ನಾನು ಕಟ್ಕೊಡ್ತೀನಿ. ಈಗ 5 ಲಕ್ಷ ಲೋನ್ ತಗೊಂಡ್ರೆ 5,000 ಕಟ್ಕೊಡ್ತೀನಿ. 2 ಲಕ್ಷ ಲೋನ್ ತಗೊಂಡ್ರೆ 2,000 ಕಟ್ಕೊಡ್ತೀರಾ. 8 ಲಕ್ಷ ಲೋನ್ ತಗೊಂಡ್ರೆ 8,000. ಗಾಡಿ ಮೇಲೆ ಡಿಪೆಂಡ್ ಲೋನ್ ಆಗುತ್ತೆ. ಅದರಲ್ಲಿ ನಿಮಗೆ 1% ಫಾರ್ ಎಕ್ಸಾಂಪಲ್ 3 ಲಕ್ಷ ಅಂದ್ರೆ 3,000 ಬರುತ್ತೆ. 3,000 ಬರುತ್ತೆ. ಆ ತರ ಕಟ್ಕೊಡ್ತೀನಿ. ಡಿಸೆಂಬರ್ ಓನ್ಲಿ 2 ಆಫರ್ ಇದೆ. ಇಯರ್ ಎಂಡ್ ಸೇಲ್ಗೆ ಆಲ್ಮೋಸ್ಟ್ ಎಲ್ಲ 95% ಸಿಂಗಲ್ ಓನರ್ ಗಾಡಿಗಳು ಮಾತ್ರ. ಸಿಂಗಲ್ ಓನರ್ ಜಾಸ್ತಿ ಗಾಡಿ ಇದೆ. ಈಗಲೂ ಸಿಂಗಲ್ ಓನರ್ ಕೂಡ ಇದೆ. ಸಿಂಗಲ್ ಓನರ್ ನಾವು ಗಾಡಿ ಪ್ರತಿಯೊಂದು ಡೀಟೇಲ್ಸ್ ಅದು ಎಷ್ಟು ಓಡಿದೆ, ಏನು ಶೋರೂಮ್ ಕಂಡೀಷನ್ ಇದೆಯಾ, ಶೋರೂಮ್ ಹಿಸ್ಟ್ರಿ ಇದೆಯಾ, ಶೋರೂಮ್ ಹಿಸ್ಟ್ರಿ ಇಲ್ವಾ, ಎಲ್ಲರೂ ಕಂಪ್ಲೀಟ್ಲಿ ಡೀಟೇಲ್ಸ್ ಕೊಡ್ತಾ ಕಂಪ್ಲೀಟ್ ಆಗಿ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಕೂಡ ಇರುತ್ತೆ ನಿಮ್ಗೆ. ನಿಮ್ ಜೊತೆನೆ ಮೆಕ್ಯಾನಿಕ್ ನ ಕರ್ಕೊ ಬಂದ್ಬಿಟ್ಟು ಅವರು ಕೂಡ ಕ್ರಾಸ್ ಚೆಕ್ ಮಾಡ್ಕೊಂಡು ಅಂಡ್ ನೀವು ಕೂಡ ಕ್ರಾಸ್ ಚೆಕ್ ಮಾಡ್ಕೊಂಡು 100% ಗಾಡಿ ಇಷ್ಟ ಆದ್ರೆ ನಿಮ್ಗೆ ಆನ್ ದ ಸ್ಪಾಟ್ ಫುಲ್ ಕ್ಯಾಶ್ ಕೊಟ್ಬಿಟ್ರೆ ನಿಮ್ಗೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ ಬರುತ್ತೆ. ಅಂಡ್ ನೀವು ಲೋನ್ ಎಷ್ಟು ತಗೊಂತೀರಾ ಅದು ಡಿಸೆಂಬರ್ ಅಲ್ಲಿ ಮಾತ್ರ. ಫಾರ್ ಎಕ್ಸಾಂಪಲ್ 3 lakh ಲೋನ್ ತಗೊಂಡ್ರೆ 3,000, 5 lakh ಲೋನ್ ತಗೊಂಡ್ರೆ 5,000, 10 lakh ಲೋನ್ ತಗೊಂಡ್ರೆ 10,000. ಈ ತರ ನಿಮ್ಗೆ ಆಫರ್ ಮಾಡಿ ಕೊಟ್ಬಿಡ್ತಾರೆ. ಕನ್ಫ್ಯೂಸ್ ಆಯ್ತು ಅಂದ್ರೆ ಕ್ರೋಮ್ ಓಪನ್ ಮಾಡ್ಬಿಟ್ಟು ಬೆಂಗಳೂರು ಕದಂಬ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕತ್ರಿ ಗುಪ್ಪೆ ಲೊಕೇಶನ್ ಪ್ಲೀಸ್ ಅಂತ ಹಾಕಿರೋ ನಿಮ್ಗೆ ಟೈಪ್ ಮಾಡಕ್ ಬರ್ಲಿಲ್ಲ ಅಂತ ಈ ತರ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳಿದ್ರು ಸಹಿತ ಲೊಕೇಶನ್ ಸಿಗುತ್ತೆ, ನಂಬರ್ ಸಿಗುತ್ತೆ, ವೆಬ್ಸೈಟ್ ಅಲ್ಲಿ ಸಿಗ್ತೀವಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲೊಕೇಶನ್ ಅಡ್ರೆಸ್ ಪಿನ್ ಮಾಡ್ತೀನಿ. ಸೊ ಅದೊಂದು ಪ್ರೆಸ್ ಮಾಡ್ಬಿಟ್ರೆ ಸಾಕು ನಿಮ್ಗೆ ಈಸಿಯಾಗಿ ಲೊಕೇಶನ್ ಸಿಕ್ಬಿಡುತ್ತೆ. ಓಕೆ ಸರ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ವಿಡಿಯೋನ ಕೊನೆ ಗಂಟೆ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಟ್ಟು. ಅಂಡ್ ಇವತ್ತು ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಶಾರ್ಟ್ ಡಿಕ್ಕಿ. ಮಾಡ್ಲಿ ಯಾವ್ದು ಸರ್ ಇದು? ಸರ್ 19 ಮಾಡಲು ಸಿಂಗಲ್ ಓನರ್. ಓಕೆ, ಇದು ತುಂಬಾ ಕಡಿಮೆ ಓಡಿದೆ, 45,000 ಓಡಿದೆ ಅಷ್ಟೇನೆ ಗಾಡಿ. ಬರೀ 45,000 ಓಡಿದೆ. ಸಿಂಗಲ್ ಓನರ್ 19 ಓನರ್ 45,000 ಓಡಿದೆ ಸರ್. ಫೈನಲ್ 6,25ಕ್ಕೆ ಮಾಡ್ಕೊಡ್ತೀನಿ. 6,25,000 ಫೈನಲ್. 2 ವರ್ಷ FC ಇದೆ, ರನ್ನಿಂಗ್ ಟ್ಯಾಕ್ಸ್, 6 ಮಂತ್ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ, ಎಲ್ಲ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿನೂ ಚೆನ್ನಾಗಿ. ಸರ್ ಇವಾಗ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಅಂಡ್ ಯಾವ ರೇಂಜ್ ಗೆ ಲೋನ್ ಆಗುತ್ತೆ ಸರ್? ಇದಕ್ಕೆ ವೆಹಿಕಲ್ ಗೆ ನಿಮ್ಗೆ 5 ಲಕ್ಷ ಈಸಿಯಾಗಿ ಲೋನ್ ಆಗುತ್ತೆ. ಓಕೆ, ಇನ್ನು ಬಾಕಿ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಒಂದ್ ಸ್ವಲ್ಪ ನಾರ್ತ್ ಕರ್ನಾಟಕ 4.25 ಲೋನ್ ಆಗುತ್ತೆ ಸರ್ ಇದು. ಓಕೆ ಓಕೆ, 2 lakhs ರಫ್ಲಿ ಬೇಕೇ ಬೇಕೀಗ. ಓಕೆ, ಸ್ವಲ್ಪ ಫಂಡಿಂಗ್ ಕಮ್ಮಿ ಆಗಿದೆ ಇಯರ್ ಎಂಡ್ ಅಂತ. ಹೌದೌದು, 2 lakhs ಡೌನ್ ಪೇಮೆಂಟ್. ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಫೈನಲ್ 6,25,000 ಆಯ್ತು. ಓಕೆ ಸರ್. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಆಪಲ್ ಕಟ್ ಅಂತೀವಿ ನಾವು. ಅಂಡ್ ಯಾವ ಸರ್ ಮಾಡ್ಲಿ ಇದು? ಬ್ರ್ಯಾಂಡ್ 19 ಮಾಡಲ್, 2019 ಮಾಡಲು. ಹೌದು. ಎಷ್ಟು ರನ್ ಆಗಿದೆ ಸರ್ ಇದು? ಇದು ಗಾಡಿ ಎಷ್ಟು ರನ್ ಆಗಿದೆ ಅಂತ ಶೋರೂಮ್ ಇದು ನೋಡ್ಬೇಕು. ಸೊ ನೋಡ್ತಾ ಇರ್ಬೋದು ಫ್ರಂಟ್ ನಿಮ್ಗೆ ಎಷ್ಟು ಕ್ಲೀನ್ ಆಗಿದೆ ಅಂತ. 69,000 ಓಡಿದೆ ಸರ್. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸಿಂಗಲ್ ಓನರ್ ಅಷ್ಟೇ ರನ್ ಆಗಿರೋದು. 69,000 ಓಡಿದೆ. 69,000 ರನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ ನಿಮ್ಗೆ. ಪೋಸ್ಟರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಆಪ್ಷನ್ ಇದೆ ನಿಮ್ಗೆ ಗಾಡಿಯಲ್ಲಿ. ಸೊ ಕಾರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. 3341 ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ರೈರ್ AC ಕೂಡ ಬರುತ್ತೆ, ಆಮ್ರೆಸ್ಟ್ ಎಲ್ಲ ಬರುತ್ತೆ ಸರ್. ಇವಾಗ ಈ ಕಾರ್ದು ಓನರ್ಶಿಪ್ ಏನಾಗಿದೆ ಅಂಡ್ ಏನ್? ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, ಸಿಂಗಲ್ ಓನರ್. ಫೈನಲ್ ಅಂತ ಅಂದ್ರೆ ಸರ್ 6,90ಕ್ಕೆ ಮಾಡ್ಕೊಡ್ತೀವಿ ಸರ್. 6,90,000 ಫೈನಲ್ ಮಾಡ್ಕೊಡ್ತೀವಿ. ಓಕೆ ಸರ್.
ಅಂಡ್ ಅದೇ ತರ ಈ ಗಾಡಿ ನಂಬರ್ ನೋಡ್ಬಿಟ್ಟು ಎಲ್ಲೋ ಬೋರ್ಡ್ ಅನ್ಬೇಕಷ್ಟೇ, ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವೈಟ್ ಬೋರ್ಡ್ ತರಾನೇ ಕಾಣಿಸ್ತಾ ಐತೆ. ರೈರ್ ಕಲರ್ ಅಲ್ವಾ ಸರ್ ಇದು? ಹೌದೌದು ಸರ್, ರೇರ್ ಕಲರ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ವೈಟ್ ಬೋರ್ಡ್ ಬಳಸ್ಬೋದು. ಇದು ಟಾಪ್ ಅಂಡ್ ಗಾಡಿ, ಬಟ್ ಮಿಡಲ್ ಸೆಕೆಂಡ್ ವರ್ಷನ್ ವೆಹಿಕಲ್. ಇದು ಸಿಂಗಲ್ ಓನರ್ ಶೋರೂಮ್ ಅಲ್ಲಿ ತಗೊಂಡಿರೋದು. ಇದು ಬಂದ್ಬಿಟ್ಟು ತುಂಬಾ ಕಡಿಮೆ ಹೋಗಿ ಸರ್. ಇದು 95,000 ಏನೋ ನೋಡಿದೆ ಸರ್. 95,000 ಕಿಲೋಮೀಟರ್ ರನ್ ಆಗಿದೆ. 4381 ವೆಹಿಕಲ್ ನಂಬರ್ ಬಂದ್ಬಿಟ್ಟು VDI ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ಸರ್. ಇವಾಗ ಆಲ್ಮೋಸ್ಟ್ ಸಿಂಗಲ್ ಓನರ್ ಅಂದ್ರೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರ್ತಲ್ಲ ಸರ್? ಹೌದೌದು. ಸೊ ಇದ್ರಲ್ಲೂ ಕೂಡ ಸೇಮ್ 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಿಮ್ಗೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ನಿಮ್ಗೆ ಮಿರರ್ ಅಡ್ಜಸ್ಟಬಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಆಪ್ಷನ್ ಇದೆ ಸರ್. ಇವಾಗ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಫೈನಲ್ ಇದನ್ನು ಸರ್ ಸೇಮ್ ಒಂದು 680 ಮಾಡ್ಕೊಡ್ತೀವಿ ಸರ್. ಈ ಗಾಡಿ 6,80,000 ಫೈನಲ್. ಓಕೆ ಸರ್. ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಎದುರುಗಡೆ ನಿಮ್ಗೆ ಟೊಯೋಟಾ ಇನೋವಾ ಕ್ರಿಸ್ಟಾನ ಸರ್. ಇದು ಇನೋವಾ ಸರ್. ಇನೋವಾ 16 ಮಾಡಲ್ ಸೆಕೆಂಡ್ ಓನರ್. ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್. ಇದನ್ನು ಈಗ ಮೊನ್ನೆ ಇದು ಈ ತರದೊಂದು 4 ಗಾಡಿ ಇದೆ ನಮ್ಮ ಹತ್ರ. ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್. ಇನೋವಾಗಳು ಟೋಟಲ್ 4 ಇದೆಯಾ? 4 ಇದೆ. 4. ಓಕೆ ತುಂಬಾ ನೋಡ್ತಾ ಇರ್ಬೋದು. ಇದು ಎಷ್ಟು ರನ್ ಆಗಿದೆ ಈ ವೆಹಿಕಲ್? ಸರ್ 1 lakh ಸಮಥಿಂಗ್ ಓಡಿದೆ ಸರ್. ಬಟ್ ಆಕ್ಚುಲಿ ಇದು ಏನ್ ಹೇಳಿ ಶೋರೂಮ್ ಹಿಸ್ಟ್ರಿ ಇಲ್ಲ. ಸೆಕೆಂಡ್ ಓನರ್ ಆಗಿರೋದ್ರಿಂದ ಶೋರೂಮ್ ಹಿಸ್ಟ್ರಿ ಇಲ್ಲ ಈ ವೆಹಿಕಲ್ ಅಲ್ಲಿ. 1,79,000 ಓಡಿದೆ ಸರ್. ಓಕೆ. ಅಂಡ್ ಸೊ ಇನೋವಾ ಅಂದ್ರೆ ಆರಾಮಾಗಿ 4 ರಿಂದ 5 ಲಕ್ಷ ಕಿಲೋಮೀಟರ್ ಕ್ಲೀನ್ ಸರ್ವಿಸ್ ಮಾಡ್ರೆ 5 ಲಕ್ಷ ನೀವು ಹೇಳ್ದಂಗೆ ಈಸಿಯಾಗಿ ಓಡ್ಬೋದು. ಸೊ ನಿಮ್ಗೆ ಇದ್ರಲ್ಲೂ ಕೂಡ ಏರ್ ಬ್ಯಾಗು ಅಂಡ್ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಆರ್ಮ್ರೆಸ್ಟ್ ಎಲ್ಲ ಬರುತ್ತೆ ಅಂಡ್ ರೂಫ್ AC ಕೂಡ ಇದೆ ನಿಮ್ಗೆ ಗಾಡಿಯಲ್ಲಿ. ಸೊ ಮೇಲ್ಗಡೆ ಕ್ಯಾರಿಯರ್ ಕೂಡ ಇದೆ. 7 ಸೀಟರ್ ವೆಹಿಕಲ್. 7 ಸೀಟರ್ ವೆಹಿಕಲ್ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಸೆಕೆಂಡ್ ರೋ, ರೂಫ್ AC ಎಲ್ಲ ಇದೆ. ಥರ್ಡ್ ರೋ. ಸೊ ಗಾಡಿ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. 100% ನಿಮ್ಗೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ. 2.5 G ವರ್ಷನ್ ಇದು ಬಂದ್ಬಿಟ್ಟು ವೆಹಿಕಲ್ ಸರ್. ಇವಾಗ ಈ ಇನೋವಾಗೆ ಎಷ್ಟು ಪ್ರೈಸ್? ಫೈನಲ್ ನಾನು ಇದು ಆಕ್ಚುಲಿ 6 months ಇನ್ಸೂರೆನ್ಸ್ ಇದು ಮಾಡ್ಕೊಡ್ತೀನಿ. 8-10 ಎಂಡ್ ಆಫ್ ರೈಟ್ 8-10 ಮಾಡ್ಕೊಡ್ತೀನಿ. 8,10,000 ಫೈನಲ್. ಓಕೆ ಸರ್. 8,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. 2.5 ಫುಲ್ ಕ್ಯಾಶ್ ಏನಾರ ಬಂತು ಅಂದ್ರೆ ಇನ್ನೂ ಒಂದು 20,000 ಕಮ್ಮಿ ಮಾಡ್ಕೊಡ್ತೀವಿ ಸರ್. 790 ಫೈನಲ್. 790 ಫುಲ್ ಕ್ಯಾಶ್ ಆದ್ರೆ. ಸೊ ಸೇಮ್ ಇನೋವಾ ತರ ಇರುವಂತ ವೆಹಿಕಲ್ ಇದು ಬಂದ್ಬಿಟ್ಟು ನಿಮ್ಗೆ ಮಹೇಂದ್ರ ಮೊರಾಜೋ ಸರ್. ಇದು ಕೂಡ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಮಹೇಂದ್ರ ಮೊರಾಜೋ ವೆಹಿಕಲ್ ಫೈನಲ್ ಎಂಡ್ ಆಫ್ ದ ರೈಟ್ ಸರ್. ಇದನ್ನ ನಾನು 6-10 ಮಾಡ್ಕೊಡ್ತೀನಿ. 6,10,000 ಫೈನಲ್ ಸಿಂಗಲ್ ಓನರ್ ಅಂಡ್ ಶೋರೂಮ್ ಟ್ರ್ಯಾಕ್ ಕೂಡ ಇದೆ. ಆಮೇಲೆ ಒಳ್ಳೆ ಲೋನ್ ಆಗುತ್ತೆ ಈ ಗಾಡಿಗೆ ಅಂತ. ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಇದು ಸಿಂಗಲ್ ಓನರ್ ಆಗಿರೋದು. ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಕಿಲೋಮೀಟರ್ ರನ್ ಆಗಿದೆ ಸರ್. ಇದು ಅಬೋ 70,000 ಏನೋ ಓಡಿದೆ. ಓಕೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಇದು ಬಂದ್ಬಿಟ್ಟು ಏರ್ಕ್ರಾಫ್ಟ್ AC ಅಂತೀವಿ ನಾವು. ಸೊ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ಗಾಡಿ ಮಾತ್ರ ತುಂಬಾ ಸೂಪರ್ ಆಗಿದೆ. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. ಮೇನ್ಲಿ ಸಿಂಗಲ್ ಓನರ್ ವೆಹಿಕಲ್ ಸರ್. ಇವಾಗ ಈ ಕಾರ್ಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಸರ್. ಫೈನಲ್ 6,20,000 ಎಂಡ್ ಆಫ್ ದ ರೈಟ್ ಸರ್. 6,20,000 ಫೈನಲ್ ಎಂಡ್ ಆಫ್ ದ ರೈಟ್. ಓಕೆ. ಅಂಡ್ ಅದೇ ತರ ಇಲ್ಲಿ ಒಂದು ಶಾರ್ಟ್ ಡಿಕ್ಕಿ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಬಂದ್ಬಿಟ್ಟು 20 ಮಾಡಲ್. ಓಕೆ. ಡಿಸೈರ್ ಸಿಂಗಲ್ ಓನರ್ ಸರ್. ಇದನ್ನು 20 ಮಾಡಲ್. ಹೌದೌದು, ಮಾಡಲ್ 20 ಮಾಡಲ್. ಆಕ್ಚುಲಿ ಇದು 20 ಮಾಡಲ್ ಬಂದಿದ್ದು ತುಂಬಾನೇ ಇದು ಕಡಿಮೆ ಓಡಿದೆ. 78,000 ಓಡಿದೆ. ಓಕೆ. 20 ಮಾಡಲು ಸಿಂಗಲ್ ಓನರ್ 78,000 ಕಿಲೋಮೀಟರ್ ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಹೌದು. ಅಂಡ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. ಸರ್ ಫೈನಲ್ 7,20,000. 7,20,000 ಫೈನಲ್. 7,20,000 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಸೀಟ್ ಕವರ್ ಹೊಲಿಸಬೇಕು, ಅದು ಬಂದಿದೆ, ಆರ್ಡರ್ ಮಾಡಿದೀವಿ, ಬಂದಿಲ್ಲ. ಸೊ ಸೀಟ್ ಕವರ್ ನಿಮ್ಗೆ ಚೇಂಜ್ ಮಾಡಿ ಕೊಡ್ತಾರೆ ನಿಮ್ಗೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ 3629 ವೆಹಿಕಲ್ ನಂಬರ್ ಬಂದ್ಬಿಟ್ಟು VDI. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಬರುತ್ತೆ, ಕ್ಯಾಮೆರಾ ಬರಲ್ಲ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. ಫೈನಲ್ ಸರ್ ಎಂಡ್ ಆಫ್ ದ ರೈಟ್. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ನಾವ್ ಏನ್ ಮಾಡಿರ್ತೀವಿ ಅದನ್ನೇ ರೈಟ್ ಹೇಳ್ತೀವಿ ನಾವು. ಬೇರೆ ಯಾವುದೇ ಸೇಲ್ಗೆ ಹೋಲ್ಸ್ಕೊಂಡು ನಮ್ ಕಡೆ ಒಂದು 15-20 ರೂಪಾಯಿ ಕಮ್ಮಿ ಇದೆ. ಬೇರೆ ಕಡೆ ಕಂಪೇರ್ ಮಾಡ್ಕೊಂಡು ನೀವು ಇಲ್ಲಿ ಗಾಡಿ ತಗೊಂಡು ಹೋಗ್ಬಿಡ್ಬೋದು, ಕಡಿಮೆ ಇರುತ್ತೆ. ಅದಕ್ಕೇನೆ ಸರ್ ಎಂಡ್ ಆಫ್ ರೈಟ್ ಒಂದೇ ರೈಟ್ ಫಿಕ್ಸ್ಡ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಟೊಯೋಟಾ ಇಟಿಯಾಸ್ ಪ್ಲಾಟಿನಮ್ ಸರ್. 19 ಮಾಡಲು ಸಿಂಗಲ್ ಓನರ್ ಸರ್. ಇದು ರೇರ್ ಗಾರ್ಡ್ ಕೂಡ ಇದೆ ಸೇಫ್ಟಿ ಪರ್ಪಸ್. ಹೌದು. 19 ಮಾಡಲು ಸಿಂಗಲ್ ಓನರ್. ಸೊ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಆರ್ಮ್ರೆಸ್ಟ್ ಎಲ್ಲ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ.
ಅಂಡ್ ಗಾಡಿ ಮಾತ್ರ ಕ್ಲೀನ್ ಆಗಿದೆ, ನೀಟ್ ಆಗಿದೆ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮೇನ್ಲಿ ಸಿಂಗಲ್ ಓನರ್ ಇಟಿಯೋಸ್ ಜಿಡಿನ ಸರ್ ಇದು ಪ್ಲಾಟಿನಮ್ ನೋಡ್ತಾ ಇರ್ಬೋದು. 1,23,000 ಓಡಿದೆ. 1,23,000 ನಿಮ್ಗೆ ಇದು ಶೋರೂಮ್ ಹಿಸ್ಟ್ರಿ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಇದೆ ಮೇನ್ಲಿ. ಸೊ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಇದ್ರೆ ಗಾಡಿ ಫುಲ್ ಸೇಫ್ಟಿ 100% ಸೂಪರ್ ಆಗಿರುತ್ತೆ ಯಾವ್ದೇ ವೆಹಿಕಲ್ ಆಗಿ. ಅಂಡ್ ಈ ಕಾರ್ದು ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಪ್ಲಾಟಿನಮ್ 2019 ಮಾಡಲ್. ಎಂಡ್ ಆಫ್ ರೈಟ್ 790, 7,90,000 ಫೈನಲ್. ಇನ್ನೂ ಒಂದ್ ಸ್ವಲ್ಪ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫುಲ್ ಕ್ಯಾಶ್ ಅಲ್ಲಿ ಬಂತಂದ್ರೆ ಸರ್ 770 ಕೊಡ್ತೀನಿ ಸರ್. 770. ಸೊ ಯಾವ್ದೇ ಗಾಡಿ ಆಗ್ಲಿ ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ ನಿಮ್ಗೆ 20 ವಿಡಿಯೋದಲ್ಲಿ ಹೇಳಿರೋ ರೇಟ್ ಗಿಂತ ಒಂದು 15-20 ಸಾವಿರ ಕಮ್ಮಿ ಮಾಡಿ ಕೊಡ್ತೀರಾ? ಕಮ್ಮಿ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಅದೇ ತರ ಇನ್ನೂ ಒಂದು ಇದು ಬಂದ್ಬಿಟ್ಟು ಪ್ಲಾಟಿನಮ್ ಸರ್. ಇದು ಸರ್ ಬಂದ್ಬಿಟ್ಟು 15 ಮಾಡ್ಲು, ಓನರ್ ಬಂದ್ ಸೆಕೆಂಡ್ ಓನರ್. ಓಕೆ, ಇದು ಆಕ್ಚುಲಿ ಇದು ಸೆಕೆಂಡ್ ಓನರ್. ಗಾಡಿ ಇದು ಶೋರೂಮ್ ಟ್ರ್ಯಾಕ್ ಏನಿಲ್ಲ ಸರ್. ಇತಿಹಾಸ ತುಂಬಾ ಸೆಕೆಂಡ್ ಓನರ್ ಆಗಿರೋದ್ರಿಂದ ಫಸ್ಟ್ ಓನರ್ ಒಂಥರ ಮಾಡ್ತಿರ್ತಾರೆ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ನಮ್ಮ ಇವ್ರು ಮೆಕ್ಯಾನಿಸಮ್ ತಗೊಂಡು ಪರ್ಚೇಸ್ ಮಾಡಿದ್ರೆ ಇಂಜಿನ್ ಗೆ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ಆಮೇಲೆ ಲೆದರ್ ಸರ್, ಈ ಸೀಟ್ ಇದೆ ನೋಡಿ ಸರ್, ಇದು 18,000 ಈ ಲೆದರ್ ಸೀಟ್. ಲೆದರ್ ಸೀಟ್ ಬಂದ್ಬಿಟ್ಟು 18,000 ಈ ಲೆದರ್ ಸೀಟ್ ಹಾಕ್ಸ್ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿದೆ. ಗಾಡಿ ಬಂದ್ಬಿಟ್ಟಿದ್ದು 1,63,000 ಓಡಿದೆ. ಬಟ್ ಶೋರೂಮ್ ಟ್ರ್ಯಾಕ್ ಇಲ್ಲ. ಸೊ ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ. ಟೊಯೋಟಾದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ್ದೇ ರೀತಿ ಏನು ಇಂಜಿನ್ ಅಷ್ಟು ಕ್ವಾಲಿಟಿ ಇರುತ್ತೆ. 18,000 ವ್ಯಾಲ್ಯೂ ಆಗೋ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸೇಫ್ಟಿ ಪರ್ಪಸ್. ಅಂಡ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ 4839 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿಸಿದ್ದಾರೆ. ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್. 4 ಇದು ಟೈರ್ ನ್ಯೂ ಟೈರ್ ಇದೆ ಸರ್, ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ, ತುಂಬಾ ಚೆನ್ನಾಗಿದೆ. ಅಲ್ಲ ಆಲ್ಮೋಸ್ಟ್ ಟೊಯೋಟಾ ನಿಮಗೆ ಗೊತ್ತಿರ್ಬೋದು ಇಂಜಿನ್ ಎಲ್ಲ ಯಾವ್ದಾರ ನಂಬರ್ 1 ಕ್ವಾಲಿಟಿ. ನಂಬರ್ 1 ಅಂತ ಅಂದ್ರೆ ಇಂಜಿನ್ ಅಲ್ಲಿ ಟೊಯೋಟಾನೆ. ನಾನು ಫೈನಲ್ ಎಂಡ್ ಆಫ್ ದ ರೈಟ್ ಸರ್, ಇದಕ್ಕೆ ಒಂದು 5,35 ಮಾಡ್ಕೊಡ್ತೀನಿ. 5,35,000 ಫೈನಲ್. ಫುಲ್ ಕ್ಯಾಶ್ ಅಲ್ಲಿ ಬರ್ತಾರೆ 5,20ಗೆ ಕೊಡ್ತೀನಿ. 5,20ಗೆ ಫೈನಲ್. ನಿಮ್ಗೆ ಅಷ್ಟು ಆಫರ್ ಇದೆ ಇಯರ್ ಎಂಡ್ ಸೇಲ್. ಅಂಡ್ ಇಲ್ಲಿ ಇನ್ನೂ ಒಂದು 1140 ವೆಹಿಕಲ್ ನಂಬರ್, ಶಾರ್ಟ್ ಡಿಕ್ಕಿ. ಟೈರ್ ಮಾತ್ರ ಜೆಕೆ ಟೈರ್ಸ್ 4 ಕೂಡ ಬ್ರ್ಯಾಂಡ್ ನ್ಯೂ ಇದೆ. ಅಂಡ್ ಇವನ್ ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಯಾವ ಸರ್ ಮಾಡ್ಲಿ? 19 ಮಾಡ್ಲು ಸರ್, ಸಿಂಗಲ್ ಓನರ್. ಇದು ಆಕ್ಚುಲಿ ಶೋರೂಮ್ ಟ್ರ್ಯಾಕ್ ಇದೆ ಈ ಗಾಡಿನೇ. 19 ಮಾಡ್ಲು, ಸಿಂಗಲ್ ಓನರ್. ಸೇಮ್ 630. ಹೌದು. ಸೊ 19 ಮಾಡ್ಲು, ಸಿಂಗಲ್ ಓನರ್. ಮೇನ್ ಓನರ್. ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಿಮ್ಗೆ, ಏರ್ ಬ್ಯಾಗ್ ಬರುತ್ತೆ. ಸೊ ಮೇನ್ಲಿ ನಿಮ್ಗೆ 19 ಮಾಡ್ಲು, 2019 ಮಾಡ್ಲು, ಸಿಂಗಲ್ ಓನರ್. ಅಂಡ್ 1140. ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದು 43,000 ಓಡಿದೆ ಸರ್. 63,000 43 63 ಅಲ್ಲ, ಬರೀ 43,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. 100% ಲೋನ್ ಆಗುವಂತ ವೆಹಿಕಲ್ ಸರ್. ಇನ್ನು ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ. ಫೈನಲ್ ಎಂಡ್ ಆಫ್ ದ ರೈಟ್ ಸರ್, ಏನೊಂದು 5,000 ರೂಪಾಯಿ ಕಮ್ಮಿ ಮಾಡ್ಬೋದು ಆಗ್ತದೆ ಅಷ್ಟೇನೆ. 6,30,000 ಇನ್ನೂ ಒಂದು 5,000 ಕಮ್ಮಿ, 6,25,000 ರೂಪಾಯಿ ಮಾಡ್ಕೊಡ್ತೀನಿ. ಎಂಡ್ ರೈಟ್ 6,25,000 ಫೈನಲ್. ಅಂಡ್ ಅದೇ ತರ ಇನ್ನೂ ಒಂದು ಶಾರ್ಟ್ ಡಿಕ್ಕಿ ವೆಹಿಕಲ್ ಇದೆ. ಇದು CNG ವೆಹಿಕಲ್ ಅನ್ಸುತ್ತೆ, ನೋಡ್ತಾ ಇರ್ಬೋದು. ಅಂಡ್ ಸರ್ ಇವಾಗ CNG ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಸರ್. ಇದು 22 ಮಾಡಲ್, ಶೋರೂಮ್ ಹಿಸ್ಟ್ರಿ ಇದೆ. ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. ಇದನ್ನ ಫೈನಲ್ ಎಂಡ್ ಆಫ್ ದ ರೈಟ್ ಒಂದೇ ಒಂದು ರೈಟ್ ಹೇಳ್ತೀನಿ ಸರ್, 6,30,000 ಬೇಡ, ಫುಲ್ ಕ್ಯಾಶ್ ಅಲ್ಲಿ ಬಂತು ಅಂದ್ರೆ 7,10,000 ರೂಪಾಯಿ ಮಾಡ್ಕೊಡ್ತೀನಿ. ತುಂಬಾ ಡಿಮ್ಯಾಂಡ್ ಇದೆ, ಎಷ್ಟೇ ತಂದ್ರು CNG ಉಳಿಯೋದೇ ಇಲ್ಲ, ತುಂಬಾ ಸೇಲ್ ಆಗ್ತಾ ಇದೆ. ಅದರಿಂದ ರೇಟ್ ಎಂಡ್ ಆಫ್ ದ ರೈಟ್ ಅಷ್ಟು ಮಾಡ್ಕೊಡ್ತೀನಿ. 6 lakh, ಇದು 7,20,000 ಫೈನಲ್ ಎಂಡ್ ಆಫ್ ದ ರೈಟ್. ಇದು ಪೆಟ್ರೋಲ್ ಪ್ಲಸ್ CNG. ಓಕೆ, ನಿಮ್ಗೆ CNG ಇದೆ, ಸಿಂಗಲ್ ಓನರ್, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಹೌದು. ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 100. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಇನ್ನೂ ಒಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ. ಓಲಾ ಊಬರ್ ಗಂತೂ ಸೂಪರ್ ಆಗಿರುತ್ತೆ. 17 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ಆಕ್ಚುಲಿ ವೆಹಿಕಲ್ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಆಗಿದೆ, ತುಂಬಾ ಚೆನ್ನಾಗಿದೆ ವೆಹಿಕಲ್ ಸರ್. ಫೈನಲ್ ಎಂಡ್ ಆಫ್ ದ ರೈಟ್ 4,500. ಓಕೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್. ಹೌದು ಸರ್. ಪವರ್ ಸ್ಟೇರಿಂಗ್ ಆಕ್ಚುಲಿ 4 ಪವರ್ ವಿಂಡೋ ಇದೆ. ಇಲ್ಲ ಸರ್, ಬೇಸಿಕ್ಲಿ ಇದು ಬೇಸಿಕ್. 4 ಪವರ್ ವಿಂಡೋ ಇಲ್ಲ. ಮಾಮೂಲಿ ಬೇಸಿಕ್ ಇದೆ. ಗಾಡಿ ಸ್ಟೇರಿಂಗ್, ಲೆದರ್ ಇಂಟೀರಿಯರ್. ಹೌದು. AC ಮಾತ್ರ 1,21,000 ಓಡಿದೆ ಸರ್. ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? ಫೈನಲ್ ಅದು ಎಂಡ್ ಆಫ್ ರೈಟ್ ಸರ್ 4,500 ಫೈನಲ್. 17 ಮಾಡ್ಲು, ಸೆಕೆಂಡ್ ಓನರ್. ಓಕೆ ಸರ್. ಅಂಡ್ ಅದೇ ತರ ಇನ್ನೂ ಒಂದು ಟೊಯೋಟಾ ಇಟಿಯೋಸ್ ಜಿಡಿನ ಪ್ಲಾಟಿನಮ್. ಸರ್ GD ಸರ್ ಇದು. ಓಕೆ,
ಎಷ್ಟು ರನ್ ಆಗಿದೆ? GD 19 ಮಾಡಲು ಸಿಂಗಲ್ ಓನರ್ ಶೋರೂಮ್ ಇದೆ ಸರ್. 70,000 ಓಡಿದೆ ಸರ್ ಇದು. 70,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ. ಇವನ್ ಸ್ಪೇರ್ ಕೂಡ ನಿಮ್ಗೆ ಹೊಸ ಟೈರೇ ಬರುತ್ತೆ. ಅಂಡ್ 7417 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಸರ್. ಮಾಡ್ಲ್ ಯಾವ್ದು ಹೇಳಿದ್ದು? ಮಾಡಲ್ 19 ಸಿಂಗಲ್ ಓನರ್. ಸಿಂಗಲ್ ಓನರ್. ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಟು ಫೈನಲ್ ಎಂಡ್ ಆಫ್ಟರ್ 690 ಕೊಡ್ತೀನಿ ಸರ್. 6,90,000 ಫೈನಲ್. ಸೊ ನೀವು ಯಾವ್ದೇ ಗಾಡಿ ತಗೊಂಡ್ರಿ, ಫುಲ್ ಕ್ಯಾಶ್ ತಗೊಂಡ್ರೆ ಇದೆ ಸರ್ ಇದು ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಾರೆ. ಇವನ್ ಸರ್ ಇದಕ್ಕೂ ಕೂಡ ಸೀಟ್ ಕವರ್ಸ್ ಎಲ್ಲ ಚೇಂಜ್ ಮಾಡಿ, ಸೀಟ್ ಕವರ್ ಚೇಂಜ್ ಮಾಡ್ತೀನಿ ಸರ್. ಆಲ್ರೆಡಿ ಬಂದಿದೆ, ಅಲ್ಲೇ ಇದೆ ನೋಡಿ. ಬಂದಿದೆ, ಫಿಟ್ ಮಾಡಿಲ್ಲ ಸರ್. ಅಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಪೋಸ್ಟರಿಂಗು, ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಹಾಕಿ ಕೊಡ್ತಾರೆ ನಿಮ್ಗೆ. ಅಂಡ್ ಗಾಡಿ ಎಲ್ಲ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಎಲ್ಲೂ ಆಕ್ಸಿಡೆಂಟ್ ಕೂಡ ಎಲ್ಲೂ ಇಲ್ಲ ಆಲ್ಮೋಸ್ಟ್. ಅಂಡ್ ಇವನ್ ಟೈರ್ಸ್ ಕೂಡ ತುಂಬಾ ಚೆನ್ನಾಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಇದು 7,90,000. ಓಕೆ ಸರ್ 6,90,000. 690 ಫೈನಲ್. ಎಸ್ GD ಅದೇ ತರ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ GD ಅನ್ಸುತ್ತೆ ಇದು. ಹೌದು ಸರ್. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಇದು ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್. ಪ್ಲಾಟಿನಮ್ 19 ಪ್ಲಾಟಿನಮ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಫೈನಲ್ ಎಂಡ್ ಆಫ್ ದ ರೈಟ್ ಎರಡು ಆಗಿದ್ರೆ ನಾನು 7,80,000 ಕೊಡ್ತೀನಿ. 780 ಫೈನಲ್. 780 ಸೊ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ವೆಹಿಕಲ್ ಮಾತ್ರ. ಇವನ್ ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. 855 ಫ್ಯಾನ್ಸಿ ನಂಬರ್ ತರ 8556 ಫ್ಯಾನ್ಸಿ ನಂಬರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಅಂಡ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್, ಏನ್ ಹೇಳಿದ್ದು ಫೈನಲ್ ಪ್ರೈಸ್? ಫೈನಲ್ 7,80,000. 780 ಫೈನಲ್. 780 ಫೈನಲ್. ಸೊ ಇಲ್ಲಿ ಇನ್ನೊಂದು ಶಾರ್ಟ್ ಡಿಕ್ಕಿ ವೆಹಿಕಲ್. ಹೌದು ಸರ್, ಇದು ಶಾರ್ಟ್ ಡಿಕ್ಕಿ 1819 ಸರ್. ಇದು ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು 18, ರಿಜಿಸ್ಟ್ರೇಷನ್ 19 ಬರುತ್ತೆ. ಆಕ್ಚುಲಿ 18 ಲೆಕ್ಕ. ಮ್ಯಾನುಫ್ಯಾಕ್ಚರ್ 18 ಡಿಸೆಂಬರ್ ಎಂಡ್ ವೆಹಿಕಲ್ ಅಲ್ಲಿ ಆಗಿದೆ. ಜನವರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆದ್ರಿಂದ ಸರ್ ನಾನು ಫೈನಲ್ ಎಂಡ್ ಆಫ್ ದ ರೈಟ್ ಇದು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ವೆಹಿಕಲ್. ಫೈನಲ್ 6,10,10 ಮಾಡ್ಕೊಡ್ತೀನಿ ಸರ್. 610 ಫೈನಲ್. 610 ಫೈನಲ್. ಸೊ ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನಿಮ್ಗೆ ಬ್ರ್ಯಾಂಡ್ ನ್ಯೂ ಜೆಕೆ ಟೈರ್ಸ್ ಎಲ್ಲ ಇದೆ ನಿಮ್ಗೆ. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ಈವನ್ ವೆಹಿಕಲ್ ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ ಸರ್. ಸರ್ ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗ್ಬೋದು ಸರ್? ಸರ್ ಈ ಗಾಡಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 4.5 ಲಕ್ಷ ಲೋನ್ ಆಗುತ್ತೆ ಸರ್. 4.5 ಲಕ್ಷ ಲೋನ್ ಆಗುತ್ತೆ. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾರೆ, ಲೈಕ್ ಮಾಡ್ತಾರೆ. ತುಂಬಾ ಚಿಕ್ಕ ಗಾಡಿ ಬೇಕು ಅಂತ ಹುಡುಕೋಡು ಸರ್. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಿಂಗಲ್ ಓನರ್, 4 ಬ್ರಿಸ್ಟಾನ್ ನ್ಯೂ ಬ್ರ್ಯಾಂಡ್ ಟೈರ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್. ಅದು 6 ಮಂತ್ಸ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಫೈನಲ್ ಎಂಡ್ ಆಫ್ ದ ರೈಟ್ ಒಂದೇನೆ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ, ತುಂಬಾ ಲಕ್ಸರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಿಂಗಲ್ ಓನರ್ ಮೇಂಟೈನ್ ಮಾಡಿರೋದ್ರಿಂದ ಫೈನಲ್ ಒಂದೇ ರೈಟ್ ಸರ್ 290 ಮಾಡ್ಕೊಡ್ತೀನಿ ಸರ್. ಸರ್ ಬರೀ 2,90,000 ನಿಮ್ಗೆ ರಿಡ್ಜ್ ಸಿಗ್ತೈತೆ. ಅದು ಕೂಡ ಮೇನ್ಲಿ ಸಿಂಗಲ್ ಓನರ್. 2,90,000 ಆಕ್ಚುಲಿ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಬ್ರಿಸ್ಟಾನ್. ಬ್ರ್ಯಾಂಡ್ ನ್ಯೂ ಬ್ರಿಸ್ಟಾನ್ ಟೈರ್ ಗಾಡಿಯಲ್ಲಿ 4 ಟೈರ್. ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಹೌದು. ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 5736 ವೆಹಿಕಲ್ ನಂಬರ್. 2,90,000 ಫೈನಲ್. ಎಸ್ ಸರ್. ಇನ್ನು ಏನಾರ ಫುಲ್ ಕ್ಯಾಶ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಕಡಿಮೆ ಇದೆ. 10,000 ಕಮ್ಮಿ ಮಾಡೋದು ಕಷ್ಟ. ನೋಡೋಣ, ಸನ್ನಿವೇಶಕ್ಕೆ ನೋಡಿ ಓಪನ್ ಮಾಡ್ಕೊಂಡು. ನಾನು ಆಕ್ಚುಲಿ ಎಲ್ಲಾ ಜನತೆಗೂ ನಾನು ಹೇಳೋದಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ಏನ್ ನೋಡಿ ಹೇಳಿರ್ತೀವಿ ಸರ್. ನಮ್ಮ ಆಕ್ಚುಲಿ ಅವ್ರು ಅದನ್ನೇ ಮತ್ತೆ ತೋರಿಸ್ತಾರೆ. ನಾವ್ ಏನ್ ಹೇಳಿರ್ತೀವಿ ಅದಕ್ಕೆ ನಡೆದ ಅದನ್ನೇ ಮಾಡ್ಕೊಡ್ಬೇಕು. ಅಲ್ಲಿಂದ ಬಂದು ನಾನು ಈಗ ಯೂಟ್ಯೂಬ್ ಅಲ್ಲಿ ಒಂಥರ ಹೇಳೋದು. ಆಕ್ಚುಲಿ ಬರ್ತಾರೆ ಸರ್, ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಸರ್, ಆಗೊಂಥರ ಹೇಳಿದ್ರಿ ಸರ್ ಅಂತ ಹೇಳಿ. ಅದು ಆಗಬಾರ್ದು. ನಾನು ಅದಕ್ಕೆ ಕನ್ಫ್ಯೂಸ್ ಆಗೋದ್ ಬೇಡ. ಎಲ್ಲಾ ವೆಹಿಕಲ್ಗೂ ನಾನು ನಂಬರ್ ನೀಟಾಗಿ ತೋರಿಸ್ತೀನಿ. ಸೊ ನೀವು ಗಾಡಿ ನಂಬರ್ ನೋಡ್ಬಿಟ್ಟು ಪ್ರೈಸ್ ಹೇಳಿ. ನಿಗದಿತ ರೈಟ್ ಇರುತ್ತೆ ಸರ್. ಅದೇ ತರ ವೆಹಿಕಲ್ ಇನ್ನೂ ಒಂದು ಬರುತ್ತೆ. ಆಕ್ಚುಲಿ ಈಗ ನೀವು ಬಂದಾದ್ಮೇಲೆ ಕಸ್ಟಮರ್ ಬಂದಿರ್ತಾರೆ. ಆಲ್ಮೋಸ್ಟ್ ನಾನು ರಾಮ್ ಸರ್ ಹತ್ರ ಯಾವಾಗ್ಲೇ ವಿಡಿಯೋ ಮಾಡಿಸ್ಬೇಕಾದ್ರು ಆಲ್ಮೋಸ್ಟ್ ಮತ್ತೆ ಗಾಡಿ ರೀಸೇಲ್ ಸೇಲ್ ಆಗಿದ್ರೇನೆ ಮತ್ತೆ ನಾನು ಅವರ ಕರೆಯೋದು. ಅದೇ ಗಾಡಿಗಳು ತೋರಿಸ್ತಾ ಇದ್ರೆ ಆ ಗಾಡಿ ಸೇಲ್ ಆಯ್ತು, ಬಟ್ ಆಫರ್ ಮಾತ್ರ ಅದೇ ತರ ಮೂವಿಂಗ್ ಇರುತ್ತೆ. ಬಟ್ ಅದೇ ಮಾಡಲ್ಗೆ ಅದೇ ರೈಟ್ ಇರುತ್ತೆ. ಗಾಡಿ ಅದೇ ನಂಬರ್ ಇಲ್ಲ ಅಂದ್ರೂ ಅದೇ ಮಾಡಲು ಅದೇ ತರ ಇರೋ ವೆಹಿಕಲ್ ಗಳಿಗೆ ನಾನು ಏನ್ ಹೇಳಿರ್ತಾರೆ ರೈಟ್ ಇಲ್ಲ ಅದೇ ಇರುತ್ತೆ ಸರ್. ಹೆಚ್ಚು ಕಮ್ಮಿ ಅದೇ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಕಸ್ಟಮರ್ ಬಂದು ಅದೇ ರೀತಿ ಹೇಳಿದ್ರೆ ನಾನು ಅದೇ ರೇಟಿಗೂ ಮಾಡ್ಕೊಡ್ತೀನಿ. ಈಗ ಕಸ್ಟಮರ್ ಇಂಪಾರ್ಟೆಂಟ್, ಕೆಲವೊಂದು ಸತಿ ಲಾಭ ಇಂಪಾರ್ಟೆಂಟೇ ಆಗಿರಲ್ಲ. ಕಸ್ಟಮರ್ ಇಂಪಾರ್ಟೆಂಟ್ ನಾನು ಸರ್ವಿಸ್ ಏನ್ ಕೊಟ್ಟಿರ್ತೀನಿ, ನಾನು ಹೇಗ್ ಕೆಲಸ ಮಾಡಿರ್ತೀನಿ ಅದ್ರ ಮೇಲೆನೆ ನಮಗೆ ಕಸ್ಟಮರೇ ದೇವ್ರು. ಇನ್ನೇನು ಅವ್ರಿಗೆ ನಾವ್ ಯಾವ ರೀತಿ ಸರ್ವಿಸ್ ಕೊಡ್ತೀವಿ
ಅದ್ರ ಮೇಲೆನೆ ನಮ್ದು ಆರಾಮಾಗಿ ನಮಗೆ ಬಿಸ್ನೆಸ್ ಇಂಪ್ರೂವ್ ಆಗೋದು. ಅದರಿಂದ ನಾವು ಫಸ್ಟ್ ಕಸ್ಟಮರ್ ಇಂಪಾರ್ಟೆಂಟ್. ಹೌದು. ಅದನ್ನೇ ನಾವು ಜಾಸ್ತಿ ಆದ್ಯತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಕೆಲಸ ಚೆನ್ನಾಗಿದೆ, ಅವ್ರ ಆಶೀರ್ವಾದ ಇದ್ರೆ ಮೂವಿಂಗ್. ಕಸ್ಟಮರ್ ಆಶೀರ್ವಾದ ಇದ್ರೆ ಎಲ್ಲರೂ ಆರಾಮಾಗಿರ್ತಾರೆ. ಸರ್ ಇವಾಗ ಫೈನಲ್ ಟು ಫೈನಲ್ ಸರ್, ಗೆ 2,85,000 ಕೊಟ್ಬಿಡಿ ಸರ್. 2,80,000 ಮಾಡೋಣ. 80 ಮಾಡ್ಬಿಡ್ತೀರಾ? ಓಕೆ. 2,80,000. ಸೊ ನೋಡ್ತಾ ಇರ್ಬೋದು, ಇಷ್ಟು ಡೀಟೇಲ್ಸ್ ಎಲ್ಲ ಇದೆ. ಇಷ್ಟೇ ಅಲ್ಲ, ಇವ್ರದ್ದು ಯಾರ್ಡ್ ಇದೆ. ಸೊ ಯಾರ್ಡ್ ಅಲ್ಲೂ ಕೂಡ ನಿಮ್ಗೆ 30 ರಿಂದ 40 ಕಾರು ಸ್ಟಾಕ್ ಇರುತ್ತೆ. ಸರ್ ನೀವು ಯಾವಾಗ್ಲೇ ಬಂದ್ರು ನಿಮ್ದು ಪ್ರೈಸ್ ಯಾವ್ದೇ ಆಗಿರ್ಲಿ ಸರ್, ಇವಾಗ ನಮ್ ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು 3.5-4 ಲಕ್ಷ ಒಳಗಡೆ ಕಾರ್ ಬೇಕಂದ್ರೂ ಅವೈಲೇಬಲ್ ಆಗಿರುತ್ತೆ. 3.5 ಇಂದ 4 ಲಕ್ಷ ಬೇಕು ಅಂದ್ರೆ ಗಾಡಿಗಳು ಆಲ್ಮೋಸ್ಟ್ ಸಿಗುತ್ತೆ ಸರ್, ನಾವು ಕಡಿಮೆ ಮಾಡ್ಕೊಡ್ತೀವಿ. ಬಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಗೋಲ್ಡ್ ತಗೊಳ್ಳೋದ್ರಿಂದ ಕಡಿಮೆ ಬಜೆಟ್ ಗೆ ಗಾಡಿ ಸಿಗುತ್ತೆ. ಆದ್ರೆ ಜನ ಇದು ಓನರ್ ಬಂದ್ಬಿಟ್ಟು ಜಾಸ್ತಿ ಆಗಿರ್ತಾರೆ. ಆಮೇಲೆ ಆ ಗಾಡಿಗಳು ಕಂಡೀಷನ್ ಕಡಿಮೆ ಇರುತ್ತೆ. ಮಿನಿಮಮ್ ಒಂದು 5 ಲಕ್ಷ ಇಟ್ಟರೆ ಒಳ್ಳೆ ವೆಹಿಕಲ್ ಕಡಿಮೆ, ನೀವು ಒಳ್ಳೆ ಗುಣಮಟ್ಟ ವೆಹಿಕಲ್ ತಗೊಂಡು ನಾನು ದುಡಿತೀನಿ ಚೆನ್ನಾಗಿರ್ತೀನಿ ಅನ್ನೋ ಒಂದು ವೆಹಿಕಲ್ ಬೇಕು ಅಂತ ಅಂದ್ರೆ ನೀವು ರಫ್ಲಿ ಒಂದು 3.5 ಇಂದ 4 ಲಕ್ಷದ ಮೇಲೆನೆ ಒಳ್ಳೆ ಗಾಡಿ ಸಿಗುತ್ತೆ ಸರ್. ಯಾಕೆಂದ್ರೆ ನೀವು ಕಡಿಮೆ ಸಿಗುತ್ತೆ, 2 ಲಕ್ಷಕ್ಕೂ ಸಿಗುತ್ತೆ, 2.5-3 ಲಕ್ಷಕ್ಕೂ ಸಿಗುತ್ತೆ. ಇದ್ರಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ನೀವು ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ರೆ ಕೆಡ್ಬೇಕು ಅಂದ್ರೆ ಹಳೆ ಲಾರಿ ತಗೊಳ್ಳಿ ಅನ್ನೋ ಒಂದು ಗಾದೆ ಇದೆ. ಅದನ್ನ ರಫ್ಲಿ ಹೇಳ್ತಿರೋದು. ಅದನ್ನ ಏನಾಗುತ್ತೆ, ನೀವು ಹಾಕದ ಹಣ ಹಾಕ್ತೀರಾ. ಇನ್ನು 1 ಲಕ್ಷ 1.5 ಲಕ್ಷಕ್ಕೆ ಗುಣಮಟ್ಟದ ವೆಹಿಕಲ್ ತಗೊಂಡ್ರೆ ನೀವು ದುಡಿಯೋಕೆ ವೆಹಿಕಲ್ ತಗೊಳ್ಳೋದು. ಅದರಿಂದ ಒಳ್ಳೆ ಗಾಡಿ ತಗೊಂಡ್ರೆ ಅದರಿಂದ ದುಡಿಬಹುದು, ಚೆನ್ನಾಗಿರುತ್ತೆ. ಅದಕ್ಕೆ ನಾವ್ ಹೇಳ್ತೀನಿ ಸರ್, ಕಡಿಮೆಗೂ ಸಿಗುತ್ತೆ ಪಾಪ, ಅವ್ರವ್ರ ಹಣದ ಮೇಲೆ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದೆ ರಿಡ್ಜೆ ಸಿಂಗಲ್ ಓನರ್ ಇಷ್ಟು ಕಡಿಮೆಗೆ ಎಲ್ಲೂ ಸಿಗಲ್ಲ. ಚಿಕ್ಕ ಸೂಪರ್ ಆಗಿ ಮೇಂಟೈನ್ ಮಾಡಿರೋ ಕಾರು ಈ ಮಟ್ಟಿಗೆ ಮಿನಿ ವೆಹಿಕಲ್ ಅಲ್ಲಿ ಇದೊಂಥರ ರೇರ್ ಪೀಸ್ ಅಂತಾನೆ ಹೇಳ್ಬೋದು. ಮಿನಿ ಪ್ರೈಸ್ ಅಲ್ಲಿ. ಹೌದು ಸರ್, ಮಿನಿ ವೆಹಿಕಲ್ ಹೋಗ್ತೀನಿ ಅಂತ ಅಂದ್ರೆ ಈ ರೇಂಜ್ ಅಲ್ಲಿ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ, ಚೆನ್ನಾಗಿರೋ ವೆಹಿಕಲ್. ಸೆಡಾನ್ ಅಲ್ಲಿ ಹೋಗ್ತೀನಿ ಅಂತಂದ್ರೆ ಈ ರೇಂಜ್ ಅಲ್ಲಿ ಸಿಗಲ್ಲ. ಅದು ಕಸ್ಟಮರ್ ಮಿನಿಗೆ ಹೋಗ್ತೀನಿ ಸರ್ ಅಂತ ಅಂದ್ರೆ ಬೆಸ್ಟ್ ವೆಹಿಕಲ್. ಇದು ಏನಂದ್ರೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓನ್ಲಿ ಬೆಂಗಳೂರು ಯೂಸ್ ಮೇನ್ಲಿ ಸಿಂಗಲ್ ಓನರ್. ನಿಮ್ಗೆ ಆಕ್ಚುಲಿ ಔಟ್ ಸ್ಟೇಷನ್ ಎಲ್ಲ ಹೋಗ್ಬೇಕು ಅಂದ್ರೆ ವಿತ್ ಸೆಡಾನ್ ಹೋಗ್ಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಇಟಿಯೋಸ್ ಹುಡ್ಕೋರ್ಗೆ ಇಟಿಯೋಸ್ ಇದೆ, ಜಿಡಿ ಇದೆ, ಪ್ಲಾಟಿನಮ್ ಇದೆ, ಶಾರ್ಟ್ ಡಿಕ್ ಇದೆ, ಲಾಂಗ್ ಡಿಕ್ ಇದೆ, ಟೊಯೋಟಾ ಇನೋವಾ ಇದೆ, ಕ್ರಿಸ್ಟಾ ಕೂಡ ಇದೆ. ನಿಮ್ಗೆ ಮೊರೆಜೋ ಗಾಡಿಗಳು ಕೂಡ ತುಂಬಾ ಇದೆ. ಅಂಡ್ ಎಕ್ಸೆಂಟ್ ಗಾಡಿಗಳು ಕೂಡ ಸಿಗುತ್ತೆ ನಿಮ್ಗೆ ಇವ್ರ ಹತ್ರ. ಅಂಡ್ ಆಪಲ್ ಕಟ್ಟು ಕೂಡ ಸಿಗುತ್ತೆ. ಸೊ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ನಿಮ್ಗೆ. ಅಂಡ್ ಇದೇ ತರ ನಿಮ್ಗೆ ಕದಂಬ ಟ್ರಾವೆಲ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ಮೇನ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಅಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ಡೇ. ಥ್ಯಾಂಕ್ ಯು. ಹೇಳ್ಬಿಟ್ಟು ಇನ್ನೊಂದು ಸರ್ ಆಫರ್ ಕೊಡಿ ಡಿಸೆಂಬರ್ಗೆ ಅಂತ ಹೇಳಿದ್ವಿ ಸರ್, ಅದಕ್ಕೆ ಏನ್ ಆಫರ್ ಕೊಡ್ತಾ ಇದ್ದೀರಾ? ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ನಮಸ್ಕಾರ. ನಾನು ಗಣೇಶ್ ಅಂತ ಮಾತಾಡ್ತೇನೆ. ಆಕ್ಚುಲಿ ನಾವೀಗ ಏನ್ ಮಾತಾಡ್ತಿದ್ದೋ ಸರ್, ಆಕ್ಚುಲಿ ಡಿಸೆಂಬರ್ ಆಫರ್ ಏನ್ ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಡಿಸೆಂಬರ್ ಆಫರ್ಗೆ ಇನ್ನೊಂದು ಆಡ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ. ನೀವು ವೆಹಿಕಲ್ ಪರ್ಚೇಸ್ ಮಾಡಿ ಅದಕ್ಕೆ ಇನ್ಸೂರೆನ್ಸ್ ಇಲ್ಲ ಅಂದ್ರೆ 3 months ಇನ್ಸೂರೆನ್ಸ್ ಫ್ರೀ ಆಗಿ ಮಾಡ್ಕೊಡ್ತೀನಿ ಸರ್. ಯಾವುದೇ ವೆಹಿಕಲ್ ಐಡಿ ವ್ಯಾಲ್ಯೂ ಏನಿರುತ್ತೆ, ಲೋನ್ ಅಮೌಂಟ್ ಅಲ್ಲಿ ಏನ್ ವ್ಯಾಲ್ಯೂಬಲ್ ಏನ್ ಐಡಿ ವ್ಯಾಲ್ಯೂ ಇದೆ ಅದೇ ಐಡಿ ವ್ಯಾಲ್ಯೂ ಕೊಟ್ಬಿಟ್ಟು 3 months ಇನ್ಸೂರೆನ್ಸ್ ಫ್ರೀ. ಫುಲ್ ಕ್ಯಾಶ್ ಅಲ್ಲಿ ವೆಹಿಕಲ್ ತಗೊಂಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ. ವಿತ್ ಮಾಮೂಲಿ ಫೈನಾನ್ಸ್ ಅಲ್ಲಿ ಬಂದ್ಬಿಟ್ಟು 1% ವಿತ್ ಡಿಸೆಂಬರ್ ಓನ್ಲಿ ಟರ್ಮ್ ಅಂಡ್ ಕಂಡೀಷನ್. ಓನ್ಲಿ ಡಿಸೆಂಬರ್ ಆಫರ್ ಮಾತ್ರ ಇರುತ್ತೆ ಸರ್. 1% ಲೋನ್ ಅಮೌಂಟ್ ಕೊಟ್ಕೊಡ್ತೀನಿ, 3 months ಇನ್ಸೂರೆನ್ಸ್ ಫ್ರೀ ಆಗಿ ಕಟ್ಕೊಡ್ತೀವಿ. ಆಮೇಲೆ ಫುಲ್ ಕ್ಯಾಶ್ ಅಲ್ಲಿ ಏನಾರ ವೆಹಿಕಲ್ ತಗೊಂಡ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ. ಇದು ಓನ್ಲಿ ಡಿಸೆಂಬರ್ ಆಫರ್ ಮಾತ್ರ, ಇಯರ್ ಎಂಡ್ ಅಂತ ಅನ್ಬಿಟ್ಟು ನಾನು ಇದು ಓನ್ಲಿ ಇಯರ್ ಎಂಡಿಂಗ್ ಮಾತ್ರ ಮಾಡ್ಕೊಡ್ತಾ ಇದ್ದೀನಿ. ಇದು ನನ್ನ ಕಡೆಯಿಂದ ಮಾತ್ರ ಇರುತ್ತೆ, ಓನ್ಲಿ ಡಿಸೆಂಬರ್ ಮಾತ್ರ. ಆಮೇಲೆ ಡಿಸೆಂಬರ್ ಕಳೆದಾದ್ಮೇಲೆ ಸರ್ ಬಂದು ನಾವು ಆಕ್ಚುಲಿ ಈಗ ಡಿಸೆಂಬರ್ ಅಲ್ಲಿ ವೆಹಿಕಲ್ ಪರ್ಚೇಸ್ ಮಾಡ್ಬಿಟ್ಟು ಜನವರಿಗೆ ತಗೊಳ್ತೀನಿ ಅಂದ್ರೂ ಡಿಸೆಂಬರ್ ಅಲ್ಲೇ ಆಗಿರುತ್ತೆ. ಬಟ್ ಆಕ್ಚುಲಿ ನೀವು ಜನವರಿ ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಮಾತ್ರ ಈ ಆಫರ್ ಇರಲ್ಲ. ಪ್ರೈಸ್ ಅಲ್ಲಿ ಸ್ವಲ್ಪ ಆ ಕಡೆ ನೆಗೋಷಿಯಬಲ್ ಮಾಮೂಲಿ ಇದ್ದೇ ಇರುತ್ತೆ ಅಷ್ಟೇನೆ. ಓನ್ಲಿ ಡಿಸೆಂಬರ್ ತಿಂಗಳಿಗೆ ಮಾತ್ರ ಲೈವ್ ಇರುತ್ತೆ.